ಒಂದು ಹಳ್ಳಿಯಲ್ಲಿ ಇಬ್ಬರು ಸಹೋದರರಿದ್ದರು. ಹಿರಿಯವನು ಜಾಣ ಇದ್ದ, ಕಿರಿಯವನು ಸೋಮ ಅಂತ ಅವನು ದೊಡ್ಡ ಶಿಖಾಮಣಿ ಇದ್ದ. ಅವ್ರ ತಂದೆ ಒಂದಿನ ಸತ್ತೋಗ್ಬಿಡ್ತಾರೆ. ಸತ್ತೋದ್ಮೇಲೆ ಅವರ ಅಣ್ಣ ತಮ್ಮನ ಪಾಲಿಗೆ ಒಂದು ಮುದಿಯಾಗಿರುವ ಎತ್ತನ್ನು ಕೊಟ್ಟು ತಾನು ಮಾತ್ರ 20 ಹಸುಗಳನ್ನು ಇಟ್ಕೋತಾನೆ. ಸೋಮ ತನ್ನ ಮುದಿ ಎತ್ತನ್ನು ಹೊಡ್ಕೊಂಡು ಕಾಡಿಗೆ ಹೋಗ್ತಾನೆ. ಎತ್ತು ಹುಲ್ಲು ಮೇಯ್ತಿರ್ಬೇಕಾದ್ರೆ ಇವನು ಅಲ್ಲೇ ಇದ್ದಂಥ ಒಂದು ಮರದ ಕೆಳಗಡೆ ಕೂತ್ಕೋತಾನೆ. ಮರದ ರೆಂಬೆಗಳು ಗಾಳಿಗೆ ಸುಯ್ ಸುಯ್ ಅಂತ ಶಬ್ದ ಮಾಡ್ತಾ ಇದ್ವು. ಸುಮ್ಮನಿರಬಾರ್ದ ಮರ ಅಂತ ಸೋಮ ಗದರಿಸ್ತಾನೆ. ಮರ ಮತ್ತೆ ಸದ್ದು ಮಾಡುತ್ತೆ. ಸೋಮ ಸಿಟ್ಟಿಗೆದ್ದು ಒಂದು ಕೊಡ್ಲಿಯಿಂದ ಆ ಮರಕ್ಕೆ ಹೊಡಿತಾನೆ. ಆಗ ಆ ಮರದಿಂದ ಬಳಬಳ ಅಂತ ಬಂಗಾರದ ನಾಣ್ಯಗಳು ಸುರಿಯಕ್ಕೆ ಶುರು ಮಾಡ್ತವೆ. ಆಗ ಸೋಮ ಅವುಗಳನ್ನೆಲ್ಲ ಗಂಟು ಕಟ್ಟಿಕೊಂಡು ಮನೆ ಕಡೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಅವರಣ್ಣ ಆ ನಾಣ್ಯಗಳನ್ನು ನೋಡಿ ಹೇಳ್ತಾನೆ, ಸೋಮ, ಈ ನಾಣ್ಯಗಳನ್ನು ನಾವಿಬ್ಬರು ಸಮಪಾಲು ಮಾಡ್ಕೊಳ್ಳೋಣ. ಆಗ ಸೋಮ, ಆಗಲಿ ಅಣ್ಣ ಅಂತ ಪಕ್ಕದ ಮನೆಗೆ ಹೋಗಿ ಒಂದು ಅಳತೆ ಸೇರನ್ನ ತಗೊಂಡು ಬರ್ತಾನೆ. ಪಕ್ಕದ ಮನೆಯವರು ಕುತೂಹಲದಿಂದ ಆ ಅಳತೆ ಸೇರಿನ ತಳಕ್ಕೆ ಒಂದು ಗಮ್ ಥರದ್ದು ಮೇಣನ ಅಂಟಿಸ್ತಾರೆ. ಅಂಟಿಸ್ಬಿಟ್ಟು ಕೊಡ್ತಾರೆ. ಸೋಮ ಅದನ್ನು ತಗೊಂಡು ಬಂದು ನಾಣ್ಯಗಳನ್ನೆಲ್ಲ ಅಳತೆ ಸಮಪಾಲು ಮಾಡಿ ಅದನ್ನು ವಾಪಸ್ ಕೊಡೋಕೆ ಹೋಗ್ತಾನೆ. ಅಂಟ್ಕೊಂಡಿದ್ದ ನಾಣ್ಯ ನೋಡಿ ಆ ಪಕ್ಕದ ಮನೆಯವ್ರಿಗೆಲ್ಲ ಸುದ್ದಿ ಗೊತ್ತಾಗತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ ಊರೆಲ್ಲ ಹರಡುತ್ತೆ. ಆಗ ಅಣ್ಣ ಹೇಳ್ತಾನೆ, ಸೋಮ, ನಾವು ಈ ಊರಲ್ಲಿರೋದು ಕ್ಷೇಮ ಅಲ್ಲ ಕಣೋ. ನಮಗೆ ನಾಣ್ಯ ಸಿಕ್ಕಿದ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿದೆ. ನಾವು ಎಲ್ಲಾದರೂ ಹೋಗ್ಬಿಡೋಣ, ಈ ನಾಣ್ಯಗಳನ್ನು ನೆಲದಲ್ಲಿ ಹುಗಿದ್ಬಿಡೋಣ ಅಂತ ಹೇಳ್ತಾನೆ. ಹಾಗೆ ಇಬ್ಬರು ಸಹೋದರರು ಊರು ಬಿಟ್ಟು ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ತಾರೆ. ಆಗ ಅಣ್ಣನ ನೆನಪಾಗುತ್ತೆ. ಸೋಮ, ಮನೆ ಬಾಗಿಲು ಹಾಕೋದು ಮರ್ತೇ ಬಂದಿದ್ದೀನಿ ಕಣೋ, ಹಾಕೊಂಡು ಬರ್ತೀಯಾ? ಆಗಲಿ ಅಣ್ಣ ಅಂತ ಸೋಮ ಹೋಗ್ತಾನೆ. ಮನೆ ಬಾಗಿಲನ್ನೇ ಕಿತ್ಕೊಂಡು ಬಂದ್ಬಿಡ್ತಾನೆ. ಬಾಗಿಲಿದ್ರೆ ತಾನೇ ಯಾರಾದರೂ ಕಿತ್ಕೊಂಡು ಹೋಗೋದು, ಅದಕ್ಕೆ ಬಾಗಿಲನ್ನೇ ತಂದುಬಿಟ್ಟೆ ಅಣ್ಣ ಅಂತ ಈ ಪೆದ್ದ ಸೋಮ ಹೇಳ್ತಾನೆ. ಅಷ್ಟರಲ್ಲಿ ಆ ದಾರಿ ಒಳಗಡೆ ಕುದುರೆ ಗೊರ್ಸಿನ ಸಪ್ಪಳ ಕೇಳುತ್ತೆ. ಇವರಿಬ್ಬರು ಅಣ್ಣ ತಮ್ಮಂದರು ಭಯದಿಂದ ಮರ ಹತ್ತಾರೆ. ಆ ಕುದುರೆ ಸವಾರರು ಊರಿನವರೇ ಆಗಿರ್ತಾರೆ. ಅವರು ಸವಾರಿ ಮಾಡಿ ದಣದಿದ್ರಿಂದ ಆ ಮರದ ಕೆಳಗಡೆ ವಿಶ್ರಾಂತಿ ತಗೊಳ್ಬೇಕು ಅಂತ ಕೂತ್ಕೋತಾರೆ. ಆದರೆ ಸೋಮ ತಮ್ಮ ಮನೆ ಬಾಗಿಲನ್ನ ಹೊತ್ಕೊಂಡೇ ಮರದ ಮೇಲೆ ಕೂತಿರ್ತಾನೆ. ಅವನಿಗೆ ಕೈಗೆ ಭಾರ ಆಗಿ ಭಾರ ತಾಳಕ್ಕಾಗದೆ ಅದನ್ನು ಎತ್ತಿ ಬಿಸಾಕ್ಬಿಡ್ತಾನೆ. ಆ ಇಬ್ಬರು ಸವಾರರು ಅಯ್ಯೋಯಪ್ಪ, ಏನಪ್ಪ ಇದು ಅಂತ ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ಬಿಡ್ತಾರೆ. ಆಗ ಸೋಮನ ಅಣ್ಣ, ಸೋಮ, ನಿನ್ನ ಜೊತೆ ಹೊರಟ್ರೆ ಇಂಥ ರಾದ್ಧಾಂತಗಳೇ ಆಗ್ತಾವಪ್ಪ, ನಾನು ಊರಿಗೆ ಹೋಗ್ತೀನಿ ಅಂತ ವಾಪಸ್ ಊರಿಗೆ ಹೋಗ್ತಾನೆ. ಆದರೆ ಸೋಮ ಊರು ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ದಾರಿಲಿ ಹಸಿವಾದಾಗ ತನ್ನ ಹತ್ರ ಇರೋ ನಾಣ್ಯ ಕೊಟ್ಟು ಒಂದು ರೊಟ್ಟಿ ತಗೋತಾನೆ. ಅದನ್ನು ತಿನ್ನಬೇಕು ಅಂಥೇಳಿ ನೆರಳಿದ್ದ ನದಿ ಹತ್ರ ಕೂತ್ಕೋತಾನೆ. ತಿನ್ನಬೇಕಾದ್ರೆ ರೊಟ್ಟಿ ಜಾರಿ ನೀರಲ್ಲಿ ಬಿದ್ದೋಗ್ಬಿಡುತ್ತೆ. ಸೋಮ ನದಿ ಅಂಚಿಗೆ ಬಂದು, ನದಿಯೇ ನನ್ನ ರೊಟ್ಟಿ ಕೊಡು ಅಂತ ಕೂಗೋಕ್ಕೆ ಶುರು ಮಾಡ್ತಾನೆ. ಇವನ ಅವಾಂತರ ತಡೆಯೋಕ್ಕಾಗದೆ ನದಿಯಲ್ಲಿದ್ದ ಒಬ್ಬ ರಾಕ್ಷಸ ಹೊರಗಡೆ ತಲೆ ಹಾಕಿ, ಯಾಕೆ ಕೂಕೊಳ್ತಿದ್ಯಾ, ನನ್ನ ನಿದ್ದೆಗೆ ಭಂಗ ಮಾಡಬೇಡ, ಹೋಗೋ. ಆದರೆ ಸೋಮ ಆ ಕಡೆ ಗಮನ ಕೊಡದೆ, ನದಿಯೇ ನನ್ನ ರೊಟ್ಟಿ ಕೊಡು, ನದಿಯೇ ನನ್ನ ರೊಟ್ಟಿ ಕೊಡು, ನದಿಯೇ ನನ್ನ ರೊಟ್ಟಿ ಕೊಡು ಅಂತ ಕೂಗ್ತಾನೇ ಇರ್ತಾನೆ. ರಾಕ್ಷಸಕ್ಕೆ ಬೇಸರ ಆಗಿ, ಹಾಳಾಗಿ ಹೋಗ್ಲಿ ನಿನ್ನ ರೊಟ್ಟಿಗೆ, ಅದಕ್ಕಿಂತ ಒಂದು ಒಳ್ಳೆ ವಸ್ತುನ ಕೊಡ್ತೀನಿ, ತಗೋ, ಇದೊಂದು ಮೇಜು, ಇದ್ರ ಮುಂದೆ ನಿಂತು ಮೇಜೆ ಊಟ ಬರಲಿ
ಅಂತ ಹೇಳಿದರೆ ನಿನಗೆ ಬೇಕಾದಷ್ಟು ಭಕ್ಷ್ಯಗಳೆಲ್ಲ ಬರುತ್ತೆ. ಇನ್ನು ಗಲಾಟೆ ಮಾಡಬೇಡ, ಹೋಗೋ ಅಂತ ರಾಕ್ಷಸ ಒಳಗಡೆ ಹೋಗುತ್ತೆ. ಸೋಮ ಆ ಮೇಜನ್ನ ಬೆನ್ನಿಗೆ ಕಟ್ಕೊಂಡು ಹೋಗ್ತಾನೆ. ಮುಂದೆ ಒಂದು ಊರು ಬರುತ್ತೆ. ಆ ಊರಲ್ಲಿ ಪೇಟೆ ಬೀದಿಯಲ್ಲಿ ಕೂತ್ಕೊಂಡು, ಯಾರ್ಯಾರು ಬರ್ತಿರೋ ಬನ್ನಿ, ಭರ್ಜರಿ ಊಟ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿರೋ ಜನಗಳೆಲ್ಲ ಬಂದು ಸೇರ್ತಾರೆ. ಆಗ ಸೋಮ ಹೇಳ್ತಾನೆ, ಮೇಜೆ ಮೇಜೆ ಇವರೆಲ್ರಿಗೂ ಊಟ ಬರಲಿ ಅಂದ ತಕ್ಷಣ ಎಲ್ರಿಗೂ ಸಾಕಾಗಷ್ಟು ಭಕ್ಷ್ಯ ಭೋಜನಗಳೆಲ್ಲ ಬರುತ್ತೆ. ಎಲ್ಲರೂ ಸಿಕ್ಕಾಪಟ್ಟೆ ತಿಂತಾರೆ. ಜನಗಳಿಗೆ ಈ ಮೇಜನ್ನು ಕಂಡು ಆಶ್ಚರ್ಯ ಆಗುತ್ತೆ. ಸೋಮ ಮಲ್ಕೊಂಡು ನಿದ್ದೆ ಮಾಡಿದಾಗ ಆ ಮೇಜನ್ನು ಜನಗಳೆಲ್ಲ ಕದ್ದು ಬಿಡ್ತಾರೆ. ಮರುದಿನ ಎದ್ದು ನೋಡ್ತಾನೆ ಸೋಮ, ಪಕ್ಕದಲ್ಲಿ ತನ್ನ ಮೇಜಿರೋದಿಲ್ಲ. ಅವನು ಮತ್ತೆ ನದಿ ಬಳಿಗೆ ಹೋಗ್ತಾನೆ. ನದಿಯೇ ನದಿಯೇ ನನ್ನ ರೊಟ್ಟಿ ಕೊಡು, ನದಿಯೇ ನದಿಯೇ ನನ್ನ ರೊಟ್ಟಿ ಕೊಡು ಅಂತ ಮತ್ತೆ ಅಳಕ್ಕೆ ಶುರು ಮಾಡ್ತಾನೆ. ಆಗ ನದಿಯಲ್ಲಿದ್ದ ರಾಕ್ಷಸನಿಗೆ ಮತ್ತೆ ಇವನ್ ಕೂಗಿಂದ ಬೇಸತ್ತು ಹೊರಗಡೆ ತಲೆ ಹಾಕುತ್ತೆ. ಏಯ್, ತಿರುಗಿ ಬಂದ್ಯೋ? ನಾನು ಕೊಟ್ಟ ಮೇಜ್ ಏನಾಯ್ತು ಅಂತ ಕೇಳ್ತಾನೆ. ಆಗ ಅದನ್ನ ಕೊದ್ದು ಬಿಟ್ರು ಜನಗಳು. ಈ ಸಾರಿ ಒಂದು ಚಕ್ರ ಕೊಡ್ತೀನಿ, ಇದನ್ನ ಬಲಕ್ಕೆ ತಿರುಗಿಸಿದ್ರೆ ಬಂಗಾರ ಬರುತ್ತೆ, ಎಡಕ್ಕೆ ತಿರ್ಸಿದ್ರೆ ಬೆಳ್ಳಿ ಬರುತ್ತೆ. ಇದನ್ನ ಜೋಪಾನವಾಗಿ ನೋಡ್ಕೋ ಅಂತ ರಾಕ್ಷಸ ಅವನಿಗೆ ಚಕ್ರ ಕೊಟ್ಟು ಮತ್ತೆ ನೀರೊಳಗಡೆ ಹೋಗುತ್ತೆ. ಚಕ್ರದಿಂದ ಶ್ರೀಮಂತನಾದ ಸೋಮ ಸೊಗಸಾಗಿರುವಂಥ ಒಂದು ಒಳ್ಳೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಒಂದು ರಾತ್ರಿ ಜನರು ಸೋಮ ಮಲ್ಕೊಂಡಿದ್ದಾಗ ಸೋಮನ್ನ ಎತ್ತಿ ಹೊರಗಡೆ ಬಿಸಾಕಿ ಆ ಮನೆನೂ ಕದ್ದು ಬಿಡ್ತಾರೆ. ತಾವೆಲ್ಲ ಆ ಮನೇಲೇ ವಾಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸೋಮ ಬೆಳಿಗ್ಗೆ ಎದ್ದು ನೋಡ್ತಾನೆ, ಮನೆಯೇ ಇರೋದಿಲ್ಲ. ಮತ್ತೆ ನದಿ ಹತ್ರ ಹೋಗ್ತಾನೆ. ನದಿಯೇ ನದಿಯೇ ನನ್ನ ರೊಟ್ಟಿ ಕೊಡು, ನದಿಯೇ ನದಿಯೇ ನನ್ನ ರೊಟ್ಟಿ ಕೊಡು ಅಂತ ಒಂದೇ ಸಮನೆ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಈ ಸಾರಿ ರಾಕ್ಷಸ, ಏನೋ ನಿನ್ನ ಕಥೆ, ಈ ಕಟ್ಟಿಗೆ ತಗೋ, ಯಾರಾದರೂ ನಿನ್ನ ಕಾಡಿಸಿದ್ರೆ ಇದನ್ನು ತಗೊಂಡು ಬಾರಿಸು ಅಂತ ಹೇಳ್ತಾನೆ. ಸೋಮ ಆ ಕಟ್ಟಿಗೆನ ತಗೊಂಡು ಮತ್ತೆ ಆ ಪೇಟೆ ಹತ್ರ ಹೋಗ್ತಾನೆ. ಅಲ್ಲೋಗಿ ಕೂತ್ಕೋತಾನೆ. ಜನಗಳೆಲ್ಲ, ಆಹಾ, ಈ ಪೆದ್ದ ಸೋಮ ಮತ್ತೇನೋ ತಂದಿದ್ದಾನೆ, ಬನ್ನಿ ಎಲ್ಲರೂ ಹೋಗಿ ನೋಡೋಣ ಅಂತ ಎಲ್ಲರೂ ಅವನ ಹತ್ರ ಬರ್ತಾರೆ. ಈ ಸಾರಿ ಸೋಮ, ಕಟ್ಟಿಗೆಗಳೇ ಬನ್ನಿ ಇವರನ್ನ ಹೊಡೆಯೋಣ, ಕಟ್ಟಿಗೆಗಳೇ ಬನ್ನಿ ಇವರನ್ನ ಹೊಡೆಯೋಣ ಅಂತ ಸೋಮ ಹೇಳಿದ ತಕ್ಷಣ ಕಟ್ಟಿಗೆಗಳು ಎಲ್ರಿಗೂ ರಪ 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 ಅಂತ ಹೊಡಿತವೆ. ಆಗ ಜನಗಳೆಲ್ಲ, ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನಾವು ಹೋಗ್ತೀನಿ, ಕ್ಷಮಿಸ್ಬಿಡಪ್ಪ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಆಗ ಸೋಮ ಹೇಳ್ತಾನೆ, ಏಯ್, ನನ್ನ ಸಾಮಾನುಗಳನ್ನು ಮೊದಲು ವಾಪಸ್ ಕೊಡಿ ಅಂತ. ಜನ ಅವನ ಮೇಜನ್ನ, ಅವನ ಚಕ್ರನ ಎಲ್ಲ ತಿರುಗಿಸ್ಕೊಡ್ತಾರೆ. ಸೋಮ ಮಾತ್ರ ಈ ಸಾರಿ ಅವುಗಳನ್ನೆಲ್ಲ ತಗೊಂಡು ಆ ಕಟ್ಟಿಗೆಗಳನ್ನು ಭದ್ರವಾಗಿ ಇಟ್ಕೊಂಡು ಎಲ್ಲವನ್ನ ತಗೊಂಡು ತನ್ನ ಊರಿಗೆ ಹೋಗ್ತಾನೆ. ಹೋಗಿ ಅವರ ಅಣ್ಣನ ಜೊತೆಗೆ ಸುಖವಾಗಿ ಬಾಳ್ತಾನೆ.